ಮತ್ತು ಬೆಲ್ಲದ ಪಾಕದಲ್ಲಿ ಇಟ್ಟು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹಾಗೆ ಆರೋಗ್ಯಕರ ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ ಕೇಳಿದರೆ, ಮಾಹಿತಿ ಖಜಾನೆಯ ಇವತ್ತಿನ ಸಸ್ಯ ಪ್ರಪಂಚ ಮನೆಯಂಗಳದಲ್ಲಿ ಬೆಳೆಯುವ ಔಷಧೀಯ ಸಸ್ಯಗಳ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಸ್ನೇಹಿತರೆ, ಇವತ್ತು ನಾವು ಪರಿಚಯಿಸ್ತಕ್ಕಂತ ಸಸ್ಯ ನೆಲ್ಲಿಕಾಯಿ. ಈ ನೆಲ್ಲಿಕಾಯಿ ಅಂದಾಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಬಾಯಲ್ಲಿ ನೀರೂರ್ತಕ್ಕಂಥ ಸನ್ನಿವೇಶ. ಎಷ್ಟೋ ಜನ ತುಂಬಾ ನೆಲ್ಲಿಕಾಯಿ ತಿಂತಕ್ಕಂಥವರಿದ್ದಾರೆ. ಹಾಗಾದ್ರೆ ನೆಲ್ಲಿಕಾಯಿಯಿಂದ ಏನೆಲ್ಲ ಪ್ರಯೋಜನಗಳಿದೆ, ನೆಲ್ಲಿಕಾಯಿಯನ್ನು ನಾವು ಯಾಕೆ ತಿನ್ನಬೇಕು, ಇದರ ಸಸ್ಯಶಾಸ್ತ್ರೀಯ ಹೆಸರೇನು, ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಭಾರತೀಯ ಉಪಖಂಡದಲ್ಲಿ ಫೆನಾಸಿಕ್ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ, ಇದಕ್ಕೆ ತನ್ನದೇ ಆದ ಮಹತ್ವವಾದ ಸ್ಥಾನವನ್ನ ನೀಡಲಾಗಿದೆ. ಔಷಧೀಯ ಸ್ಥಾನಮಾನವನ್ನು ಒಳಗೊಂಡಂತಹ ಸಸ್ಯ ಈ ನೆಲ್ಲಿಕಾಯಿ. ಇನ್ನು ಪ್ರಮುಖವಾಗಿ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಇದನ್ನ ಅಮೃತ ಫಲ ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಇದು ಮನುಕುಲಕ್ಕೆ ನೀಡಿದ ಪ್ರಕೃತಿ ನೀಡಿದಂತಹ ಒಂದು ಕೊಡುಗೆಯಾಗಿದೆ. ಯುಫೋರ್ಬಿಐ ಅನ್ನುವಂತಹ ಸಸ್ಯ ಕುಟುಂಬಕ್ಕೆ ಸೇರಿದ ಸಸ್ಯ ಈ ನೆಲ್ಲಿಕಾಯಿ. ಇದರ ವೈಜ್ಞಾನಿಕ ಹೆಸರು ಫಿಲಾಸಿಕ್ ಆಮ್ಲಿಕಾ ಅಥವಾ ಫಿಲಾಸ್ಲಿಕ್ ವೈಸ್ನಾಬ್ಲಿಕಾ ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಈ ಹಸಿರಾದ ಹಣ್ಣು ಪ್ರಮುಖವಾಗಿ ಸಿ ವಿಟಮಿನ್ ಅನ್ನ ಒಳಗೊಂಡು ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡ ಒಂದು ಭಂಡಾರವಾಗಿ ಇದನ್ನು ನಾವು ಗುರುತಿಸ್ತೇವೆ. ಇನ್ನು ಇತ್ತೀಚಿನ ಸಂದರ್ಭಗಳಲ್ಲಿ ಕಾಡುಗಳನ್ನ ನಾಶ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಕಾಡಿನ ನಾಶದಿಂದಾಗಿ ಕಾಡು ನೆಲ್ಲಿಕಾಯಿಯ ಬೆಳವಣಿಗೆ ಕಷ್ಟಕರ ಸನ್ನಿವೇಶವಾಗಿದೆ. ಹಾಗೆ ಆ ನೆಲ್ಲಿಕಾಯಿಯ ಮರಗಳು ಬಂಜೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಷಯ. ಇನ್ನು ಮುಖ್ಯವಾಗಿ ಗಮನಿಸಬೇಕು ಅಂದರೆ ಜಾಗತಿಕ ತಾಪಮಾನಗಳು ಕೂಡ ಏರಿಕೆ ಆಗ್ತಾ ಇದೆ. ಇದು ಕೂಡ ಒಂದು ಕಾರಣವಾಗಿರ್ತಕ್ಕಂಥದ್ದು ನಿಜಕ್ಕೂ ಆತಂಕಕಾರಿ ವಿಷಯ. ಇದು ಪ್ರಮುಖವಾಗಿ ಮನೆಯಂಗಳದಲ್ಲಿ ಇಂತಹ ಸಸ್ಯಗಳನ್ನು ಬೆಳೆಸೋದಕ್ಕೆ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಮೊದಲೆಲ್ಲ ಕಾಡುಗಳಿಗೆ, ಅರಣ್ಯಗಳಿಗೆ ಹೋದ್ರೆ ಸಾಕು, ಅಲ್ಲಿ ಔಷಧೀಯ ಸಸ್ಯಗಳು ಬೆಳೀತವೆ ಅಂತಕ್ಕಂತಹ ಕಲ್ಪನೆ ಇತ್ತು. ಆದರೆ ಇತ್ತೀಚೆಗೆ ಅರಣ್ಯ ನಾಶ, ಕಾಡ್ಗಿಚ್ಚು ಇಂತಹ ಸನ್ನಿವೇಶಗಳು ಒದಗಿ ಬರ್ತಾ ಇರೋದ್ರಿಂದ ಮಾನವರು ಹೆಚ್ಚಾಗಿ ಕಾಡನ್ನ ಕಡಿದು ತನ್ನ ಆವಾಸ ಸ್ಥಾನವನ್ನಾಗಿ ಮಾಡ್ಕೊಳ್ಳೋದ್ರಿಂದ ಇಂತಹ ಸನ್ನಿವೇಶಗಳು ಒದಗಿ ಬರ್ತಾ ಇದೆ. ಇದು ಪ್ರಮುಖವಾಗಿ ಬೆಟ್ಟದ ನೆಲ್ಲಿಕಾಯಿಯ ಗಿಡ ಮಧ್ಯಮ ವರ್ಗದ ಎಲೆ ಉದುರಿಸುವ ಸಸ್ಯವಾಗಿದ್ದು ಸುಮಾರು 8 ಮೀಟರಿಂದ 18 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ.
ಇನ್ನು ಇದರ ಕಾಂಡವು ವಕ್ರವಾಗಿದ್ದು ಇದರ ಕಾಂಡದ ಕೆಲವು ಭಾಗವು ಬೂದು ಬಣ್ಣದಿಂದ ಕೂಡಿರುತ್ತದೆ. ಇವು ಗರಿಗಳ ರೂಪದಲ್ಲಿ ತಮ್ಮ ಎಲೆಗಳನ್ನು ಹೊಂದಿದ್ರೂ ಕೂಡ ಸಣ್ಣ ಸಣ್ಣ ಗಾತ್ರದಲ್ಲಿ ಜೋಡಿಸಲ್ಪಟ್ಟಿರತಕ್ಕಂತಹ ರೆಂಬೆಯ ರೀತಿಯಲ್ಲಿ ಕಾಣಿಸುತ್ತವೆ. ಇನ್ನು ಎಲೆಗಳ ಉದ್ದವು 0.54ರಿಂದ 5.04ರವರೆಗೆ ಉದ್ದ ಇರುತ್ತವೆ. ಹೂವುಗಳು ಹಸಿರು ಮತ್ತು ಹಳದಿ ಬಣ್ಣವನ್ನು ಒಳಗೊಂಡಿದ್ದು ಏಕಲಿಂಗಿ ಹೂವುಗಳಾಗಿರುತ್ತವೆ. ಏಕಲಿಂಗಿ ಅಂದರೆ ಒಂದೇ ಮರದಲ್ಲಿ ಗಂಡು ಮತ್ತು ಹೆಣ್ಣು ಹೂವುಗಳು ಕಂಡುಬರುತ್ತವೆ. ಅಂದರೆ ಗಂಡು ಮತ್ತು ಹೆಣ್ಣು ಹೂವುಗಳು ಎರಡೂ ಕೂಡ ಒಂದೇ ಮರದಲ್ಲಿ ಇರುತ್ತೆ. ಇನ್ನು ನೆಲ್ಲಿಕಾಯಿ ಹಣ್ಣು ರಸಭರಿತ ಹಣ್ಣಾಗಿದ್ದು ಒಳಭಾಗದಲ್ಲಿ ಕಠಿಣವಾದ ಬೀಜವನ್ನು ಒಳಗೊಂಡಿರುತ್ತದೆ. ಇನ್ನು ಹಣ್ಣಿನ ಮೇಲ್ಭಾಗದಲ್ಲಿ 6 ಸ್ಪಷ್ಟವಾದ ಗೆರೆಗಳು ಅಥವಾ ವಿಭಾಗಗಳು ಕಂಡುಬರುತ್ತವೆ. ಇನ್ನು ಹಣ್ಣು ಪಕ್ವವಾದಾಗ ಹಳದಿ ಅಥವಾ ತಿಳಿನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಅಂದರೆ ಹಳದಿ ಅಥವಾ ಕೊಂಚ ತಿಳಿನೀಲಿ ಬಣ್ಣಕ್ಕೆ ತಿರುಗ್ತಕ್ಕಂಥದ್ದನ್ನು ಗಮನಿಸ್ತೇವೆ ಹಣ್ಣಾದಾಗ. ಇನ್ನು ಇದು ನಾರಿನಾಂಶವನ್ನು ಒಳಗೊಂಡ ಹಣ್ಣಾಗಿದ್ದು ಇದು ಪ್ರಮುಖವಾಗಿ ಹುಳಿ ಒಗರು ಮಿಶ್ರಣವನ್ನು ಒಳಗೊಂಡ ಒಂದು ಹಣ್ಣಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಇದನ್ನು ತಿಂದಾಗ ನಮಗೆ ನೀರು ಕುಡಿಬೇಕು ಅನಿಸುತ್ತೆ. ನೀರು ಕುಡಿದಾಗ ಖುಷಿ ಅನಿಸುತ್ತೆ. ಇನ್ನು ಇದು ವಿವಿಧ ತಳಿಗಳನ್ನು ಒಳಗೊಂಡಿರುತ್ತೆ. ಆ ತಳಿಗಳು ಆಯಾ ಮಣ್ಣಿನ ಹವಾಗುಣದ ಆಧಾರದ ಮೇಲೆ ರೂಪಿಸಲ್ಪಟ್ಟಿರುತ್ತೆ. ನೀವು ಗಮನಿಸ್ಕೊಳ್ಬೇಕಂತ ಅಂಶ ಏನಪ್ಪ ಅಂದರೆ, ನಾವು ಕೃಷಿ ಮಾಡೋದು ಏನಕ್ಕೆ, ವೈಜ್ಞಾನಿಕವಾಗಿ ನಾವು ತಿನ್ನೋದಕ್ಕ ಅಥವಾ ವ್ಯಾಪಾರಕ್ಕ ಅನ್ನೋದನ್ನು ನೀವು ಖಚಿತಪಡಿಸ್ಕೊಂಡು ಈ ತಳಿಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬಹಳ ಉತ್ತಮ. ಇನ್ನು ಕೃಷ್ಣ, ಕಾಂಚನ್ ಹಲವಾರು ತಳಿಗಳು ಇದೆ. ಕೃಷಿಕರು ಗಮನಿಸಬೇಕಂತ ಅಂಶ ಏನಪ್ಪ ಅಂದರೆ, ನೀವೇನಾದರೂ ಆಯಾ ಕೃಷಿ ಇಲಾಖೆಗಳಿಂದ ಮಾಹಿತಿಗಳನ್ನು ಪಡ್ಕೊಂಡು ಇದನ್ನು ನೀವು ಬೆಳೆಯೋದು ಸೂಕ್ತ. ಅಂದರೆ ನೀವು ಏನಕ್ಕೆ ಬೆಳೀತಾ ಇದ್ದೀರಿ, ತಾಜಾವಾಗಿ ಬೆಳಿಬೇಕು ಅಂದರೆ ಕೃಷ್ಣ ಅಂತಹ ತಳಿಗಳು ಸೂಕ್ತವಾಗುತ್ತೆ ನಿಮಗೆ. ಇನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬೆಳೀತಕ್ಕಂಥದ್ದೇ ಬೇರೆ ಇರುತ್ತೆ. ಇದನ್ನು ಗಮನಿಸ್ಕೊಂಡು ಬೆಳೆಯೋದು ಬಹಳ ಸೂಕ್ತ. ಸಾಮಾನ್ಯವಾಗಿ ನೀವು ಗಮನಿಸ್ತಕ್ಕಂಥದ್ದು ಹಸಿರು ನೆಲ್ಲಿಕಾಯಿ. ಈ ಹಸಿರು ನೆಲ್ಲಿಕಾಯಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಅದು ನಂತರದಲ್ಲಿ ಹಣ್ಣಾಗುತ್ತದೆ. ಆದರೆ ಇತ್ತೀಚೆಗೆ ಒಂದು ಟ್ರೆಂಡ್ ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕೆಂಪು ನೆಲ್ಲಿಕಾಯಿ. ಕೆಂಪು ಬಣ್ಣದ ನೆಲ್ಲಿಕಾಯಿಯನ್ನು ಬಿಡ್ತಕ್ಕಂತಹ ತಳಿ ಕೂಡ ಇತ್ತೀಚಿನ ಸನ್ನಿವೇಶದಲ್ಲಿ ಬಳಕೆಯಲ್ಲಿದೆ. ಇದು ಸ್ವಲ್ಪ ಅತಿಯಾದ ಸಿಹಿ ಅಂಶವನ್ನ ಒಳಗೊಂಡಂತಹ ಸಸ್ಯವಾಗಿದೆ. ಇದನ್ನು ಪ್ರಮುಖವಾಗಿ ಮನೆಯಂಗಳದ ಕೈತೋಟದಲ್ಲಿ ಹಾಗೂ ಅಲಂಕಾರಕ್ಕಾಗಿ ಕೂಡ ಇದನ್ನು ಬಳಸ್ತಾರೆ. ಇದು ಸಾಮಾನ್ಯವಾಗಿ 2 ರಿಂದ 3 ವರ್ಷಗಳಲ್ಲಿ ಇಳುವರಿ ನೀಡ್ತಕ್ಕಂಥ ಸಸ್ಯವಾಗಿ ಇದನ್ನು ಗುರುತಿಸ್ತೇವೆ. ಇನ್ನು ಇಂತಹ ಕೆಂಪು ಹಣ್ಣನ್ನು ಬಿಡ್ತಕ್ಕಂಥ ಸಸ್ಯ ಪ್ರಮುಖವಾಗಿ ನಗರ ಪ್ರದೇಶದ ಜನರಿಗೆ ವರದಾನವಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಇದಕ್ಕೆ ಯಾವ ರೀತಿ ಪರಿಸರ ಇರಬೇಕು, ಯಾವ ರೀತಿ ವ್ಯವಸ್ಥೆ ಇರಬೇಕು, ಯಾವ ರೀತಿ ಮಣ್ಣಿರಬೇಕು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಕೃಷಿ ವಿಧಾನ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಸಾಮಾನ್ಯವಾಗಿ ಯಾವುದೇ ರೀತಿಯ ಭೌಗೋಳಿಕ ಪ್ರದೇಶಕ್ಕೂ ಕೂಡ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಒಳಗೊಂಡಿದೆ. ಆದಾಗ್ಯೂ ಕೆಲವು ವೈಜ್ಞಾನಿಕ ಅಂಶಗಳನ್ನು ಅಳವಡಿಸಿಕೊಂಡು ಸಸ್ಯದ ದೀರ್ಘಾಯುಷ್ಯಕ್ಕಾಗಿ ಇದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಅವುಗಳಲ್ಲಿ ಪ್ರಮುಖವಾಗಿ ಇದು ಸಾಮಾನ್ಯವಾಗಿ 22 ಸೆಲ್ಸಿಯಸ್ಸಿಂದ 30 ಸೆಲ್ಸಿಯಸ್ ತಾಪಮಾನದಲ್ಲಿ ಕೂಡ ಒಣ ಹವೆಯಲ್ಲಿ ಅತ್ಯಂತ ಸುಂದರವಾಗಿ ಬೆಳೆಯುತ್ತದೆ. ಇದು ಹೆಚ್ಚಾಗಿ ಒಣ ಹವೆಯನ್ನು ಇಷ್ಟಪಡುತ್ತದೆ. ಆದರೆ ಮಾಗಿದ ಮರಗಳು 46 ಡಿಗ್ರಿ ಸೆಲ್ಸಿಯಸ್
-43°C ತಾಪಮಾನವನ್ನು ಕೂಡ ತಡೆದುಕೊಳ್ಳುತ್ತದೆ. 650ರಿಂದ 800 ಸೆಂಟಿಮೀಟರ್ನಷ್ಟು ಮಳೆ ವಾರ್ಷಿಕವಾಗಿ ಬಂದರೆ ಇದಕ್ಕೆ ಸೂಕ್ತವಾದ ಒಂದು ಬೆಳೆಯಾಗಿ ಬೆಳೆಯುತ್ತೆ. ಇನ್ನು ಪ್ರಮುಖವಾಗಿ ಮಣ್ಣಿನ ವಿಷಯದಲ್ಲಿ ಗೋಡು ಮಣ್ಣು, ಇದರಲ್ಲಿ ಪ್ರಮುಖವಾಗಿ ಅತ್ಯುತ್ತಮವಾಗಿ ಈ ನೆಲ್ಲಿಕಾಯಿ ಬೆಳೆಯುತ್ತದೆ. ಮಣ್ಣಿನ pH ಮಟ್ಟವು 6.5ರಿಂದ 9.5 ನಡುವೆ ಇರತಕ್ಕಂಥದ್ದು ಸೂಕ್ತ. ಇನ್ನು ಅತಿಯಾದ ಮರಳಿನಲ್ಲಿಯೂ ಕೂಡ ಇದನ್ನ ಬೆಳೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ತೇವಾಂಶವನ್ನ ಹಿಡಿದಿಟ್ಕೊಳ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಳ್ಬೇಕಾದಂಥ ವಿಷಯ. ಸಾಮಾನ್ಯವಾಗಿ ಇದನ್ನ ಮೇ ಮತ್ತು ಜೂನ್ ತಿಂಗಳಲ್ಲಿ ಬೆಳೆಯೋದು ಸೂಕ್ತ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ವಿಷಯ ಏನಪ್ಪಾ ಅಂದ್ರೆ, ಮನೆ ಅಂಗಳದಲ್ಲಿ ಬೆಳೀತಕ್ಕಂಥವರು 1 ಮೀಟರ್ ಅಂತರದಲ್ಲಿ ಗುಂಡಿಗಳನ್ನ ತೆಗೆಯೋದು ಸೂಕ್ತ. ಮೇಜಿನ ಆಕಾರದಲ್ಲಿ ಗುಂಡಿಗಳು ಇರುವಂತೆ ನೋಡಿಕೊಳ್ಳಬೇಕು. ಇದನ್ನ ನೀವು ಮೊದಲೇ ತೆಗೆದಿಟ್ಕೋಬೇಕು. ಗುಂಡಿನ 15ರಿಂದ 20 ದಿನಗಳ ಕಾಲ ಗುಂಡಿಯನ್ನ ತೆರೆದು ಬಿಡಬೇಕು. ಅಂದರೆ ಗುಂಡಿಗಳನ್ನು ಸಣ್ಣದಾಗಿ ಮಾಡ್ಕೋಬೇಕು. ಎಷ್ಟು ಗಿಡಕ್ಕೆ ಬೇಕೋ ಅಷ್ಟು ಮಾಡಿಕೊಂಡು ಅದನ್ನು ತೆರೆದು ಇಡಬೇಕು. ಯಾಕಪ್ಪ ಅಂದರೆ ಸೂರ್ಯನ ಬೆಳಕು ಅದ ಗುಂಡಿ ಒಳಗಡೆ ಬೀಳುವ ಹಾಗೆ ನೋಡ್ಕೋಬೇಕು. ಇದರಿಂದ ಕೆಲವೊಂದು ಹಾನಿಕಾರಕ ಅಂಶಗಳು ಏನಾದರೂ ಮಣ್ಣಲ್ಲಿ ಇದ್ದರೆ ಅವುಗಳು ನಾಶಿಸಿ ಹೋಗ್ತಕ್ಕಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೋದು. ಪ್ರಮುಖವಾಗಿ ಗುಂಡಿಗಳನ್ನು ತುಂಬುವಾಗ ರಂಜಕ ಮತ್ತು 15 kg ಹಟ್ಟಿ ಗೊಬ್ಬರವನ್ನು ಬಳಸೋದು ಸೂಕ್ತ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂದರೆ, ಪರಾಗಸ್ಪರ್ಶ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಪರಾಗಸ್ಪರ್ಶ ನಡಿಬೇಕು ಅಂದರೆ ಕನಿಷ್ಠ 3 ತಳಿಯ ಸಸ್ಯಗಳನ್ನು 2-2-2 ಅಂತರದಲ್ಲಿ ಬೆಳೀತಕ್ಕಂಥದ್ದು ಸೂಕ್ತ. 2 ಮೀಟರ್ 1 ಮೀಟರ್ ಅಂತರದಲ್ಲಿ ಬೆಳೆಯೋದು ಸೂಕ್ತವಾಗುತ್ತೆ. ಅಂದರೆ ಈ ಗಿಡ ಹರಡೋದ್ರಿಂದ ಇದಕ್ಕೆ ಹೆಚ್ಚು ಜಾಗ ಕೂಡ ಅವಶ್ಯಕತೆ ಇರುತ್ತೆ. ಹಾಗೆ ಪರಾಗಸ್ಪರ್ಶ ಆಗೋ ರೀತಿಯಲ್ಲಿ ಇದನ್ನ ನೋಡ್ಕೋಬೇಕು. ಇನ್ನು ನಗರ ಪ್ರದೇಶಗಳಲ್ಲಿ ಸ್ಥಳಾವಕಾಶ ಇಲ್ಲದಿರ್ತಕ್ಕಂಥವರು ಕುಂಡಗಳಲ್ಲಿ ಬೆಳೀತಾರೆ. ಕುಂಡಗಳಲ್ಲಿ ಬೆಳೀತಕ್ಕಂಥದ್ದವರು ಗಿಡ್ಡ ಸಸ್ಯಗಳನ್ನು ತಗೋಬೇಕು. ಹಾಗೆ ಪ್ರಮುಖವಾಗಿ N7 ಹಾಗೂ ಕೃಷ್ಣ ತಳಿಗಳು ಮನೆ ಅಂಗಳದಲ್ಲಿ ಬೆಳೆಯಲು ಸೂಕ್ತವಾದ ಸಸ್ಯಗಳು. ಇನ್ನು ಕುಂಡಗಳನ್ನು ಆಯಾ ಸಮಯಕ್ಕೆ ಬದಲಾಯಿಸ್ತಾ ಇರಬೇಕು. ಅಂದರೆ ಇದು ಗಾತ್ರ ಬೆಳೆದಂತೆ ಕುಂಡದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಬೇಕಾಗುತ್ತೆ. ಹಾಗೆ ಹನಿ ನೀರಾವರಿಯನ್ನು ಅಳವಡಿಸಿದ್ರೆ ಸೂಕ್ತವಾಗುತ್ತೆ. ಇನ್ನು ದಿನಕ್ಕೆ 2 ಬಾರಿ ನೀರುಣಿಸೋದು ಸೂಕ್ತ. ಗಮನಿಸಿಕೊಳ್ಬೇಕು, ನೀರಿನ ತೇವಾಂಶ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದು ಸೂಕ್ತ. ಇನ್ನು ಪ್ರಮುಖವಾಗಿ 6ರಿಂದ 8 ಗಂಟೆಗಳ ಕಾಲ ನಿರಂತರವಾಗಿ ಸೂರ್ಯನ ಬೆಳಕು ನೇರವಾಗಿ ಬೀಳುವಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ನೆರಳಿನಲ್ಲಿ ಏನಾದರೂ ಬೆಳೆಸಿದ್ರೆ ಹೂವು ಮತ್ತು ಹಣ್ಣುಗಳನ್ನು ಬಿಡೋದು ಕಡಿಮೆ ಮಾಡುತ್ತೆ. ಹಾಗೆ ಪ್ರಮುಖವಾಗಿ ಮಣ್ಣು ಹಾಗೂ ಸಾವಯವ ಗೊಬ್ಬರವನ್ನು ಬಳಸೋದು ಸೂಕ್ತ. ಸಾವಯವ ಗೊಬ್ಬರದಿಂದ ಪ್ರಮುಖವಾಗಿ ಇಲ್ಲಿ ಕುಂಡಗಳಲ್ಲಿ ಬೆಳೀತಕ್ಕಂಥವರಿಗೆ ಮಣ್ಣಿನ ಅಂದರೆ ಬೇರು ಕೊಳೆಯುವಿಕೆಯನ್ನು ತಡೆಯುತ್ತೆ. ಇನ್ನು ವಾರ್ಷಿಕವಾಗಿ 10 kgಯಷ್ಟು ಗೊಬ್ಬರವನ್ನು ನೀಡೋದ್ರ ಮೂಲಕ ಇದನ್ನ ಪೋಷಣೆ ಮಾಡಬೇಕಾಗುತ್ತೆ. ಇನ್ನು ನೆಲ್ಲಿಕಾಯಿ ಅತ್ಯಂತ ಪೋಷಕಾಂಶಗಳನ್ನು ಒಳಗೊಂಡಂತಹ ಒಂದು ಹಣ್ಣಾಗಿದೆ. ಇದರ ರಾಸಾಯನಿಕ ಅಂಶಗಳು ಕೆಲವು ತಳಿಗಳ ಆಧಾರದ ಮೇಲೆ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತದೆ. ಇದರಲ್ಲಿ ಪ್ರಮುಖವಾಗಿ ಕಿತ್ತಳೆ ಹಣ್ಣಿಗಿಂತ 20% ಹೆಚ್ಚು ಪ್ರಮಾಣದಲ್ಲಿ ಸಿ ವಿಟಮಿನನ್ನು ಒಳಗೊಂಡಿರುತ್ತೆ. ಕೆಲವು ಅಮೂಲ್ಯವಾದ ರಾಸಾಯನಿಕ ಆಂಟಿಬಯೋಟಿಕ್ ಅಂಶಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಆಯುರ್ವೇದ ಪದ್ಧತಿಯಲ್ಲಿ ನೆಲ್ಲಿಕಾಯಿಯನ್ನು ತ್ರಿದೋಷ ಶಾಮಕ ಎಂಬ ಹೆಸರಿನಿಂದ ಗುರುತಿಸಲಾಗುತ್ತೆ. ಅಂದರೆ ಇದು ವಾತ,
ಪಿತ್ತ ಕಫವನ್ನು ಶಮನಗೊಳಿಸ್ತಕ್ಕಂಥ ಶಕ್ತಿಯನ್ನು ಒಳಗೊಂಡಿರೋದ್ರಿಂದ ಈ ಹೆಸರಿನಿಂದ ಗುರುತಿಸಲಾಗುತ್ತೆ. ಇನ್ನು ಮಧುಮೇಹದಿಂದ ಹಿಡಿದು ಕ್ಯಾನ್ಸರ್ವರೆಗೂ ಕೂಡ ವ್ಯಾಪಕವಾಗಿ ಬಳಕೆಯಲ್ಲಿರ್ತಕ್ಕಂಥ ಸಸ್ಯವಾಗಿ ನಾವು ನೆಲ್ಲಿಕಾಯಿಯನ್ನು ಗುರುತಿಸ್ತೇವೆ. ಇನ್ನು ಆರೋಗ್ಯ ಪ್ರಯೋಜನಗಳನ್ನ ನೋಡೋದಾದರೆ ಪ್ರಮುಖವಾಗಿ ವಿಟಮಿನ್ ಸಿ ಅನ್ನ ವರ್ಧನೆ ಮಾಡುತ್ತೆ. ಬಿಳಿ ರಕ್ತದ ಕಣವನ್ನ ಹೆಚ್ಚಿಸೋದ್ರ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಲ್ಲಿಯೂ ಕೂಡ ಸೋಂಕು ನಿವಾರಕ ಅಂಶವಾಗಿಯೂ ಕೂಡ ಈ ನೆಲ್ಲಿಕಾಯಿ ಕಾರ್ಯನಿರ್ವಹಿಸುತ್ತದೆ. ಕೆಮ್ಮು, ಶೀತ, ಮಲಬದ್ಧತೆ, ಜೀರ್ಣಕ್ರಿಯೆ ಇವೆಲ್ಲದಕ್ಕೂ ಕೂಡ ರಾಮಬಾಣವಾಗಿ ಕಾರ್ಯನಿರ್ವಹಿಸುತ್ತದೆ. ನೆಲ್ಲಿಕಾಯಿಯು ನಾರಿನಾಂಶವನ್ನು ಒಳಗೊಂಡಿರೋದರಿಂದ ಜೀರ್ಣಕ್ರಿಯೆಗೆ ಸುಗಮವಾಗುವಂತೆ ಕಾರ್ಯನಿರ್ವಹಿಸುತ್ತದೆ. ಇದಿಷ್ಟೇ ಅಲ್ಲದೆ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ನಂತಹ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರವನ್ನು ನೀಡುತ್ತದೆ. ಇನ್ನು ಮಧುಮೇಹದಂತಹ ಸಮಸ್ಯೆಗಳು ಇರ್ತಕ್ಕಂಥವರು ಇದರ ಇನ್ಸುಲಿನ್ ಅಂಶಗಳು ಸಕ್ಕರೆಯ ಪ್ರಮಾಣವನ್ನ ಕಡಿಮೆಗೊಳಿಸೋದ್ರ ಮೂಲಕ ಮಧುಮೇಹದಲ್ಲಿ ಕೂಡ ರಕ್ಷಣೆಯನ್ನು ನೀಡುತ್ತದೆ. ಇನ್ನು ಪ್ರಮುಖವಾಗಿ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆಗೊಳಿಸೋದ್ರ ಮೂಲಕ ಹೃದಯಾಘಾತದಂತಹ ಅಪಾಯಕಾರಿ ಸನ್ನಿವೇಶವನ್ನ ತಡೆಗಟ್ಟತಕ್ಕಂಥ ಪ್ರಯತ್ನವನ್ನು ಕೂಡ ಈ ನೆಲ್ಲಿಕಾಯಿ ಮಾಡುತ್ತದೆ. ಇನ್ನು ಕೂದಲಿನ ಪೋಷಣೆಯಲ್ಲಿಯೂ ಕೂಡ ಇದು ತನ್ನದೇ ಆದ ಕಾರ್ಯವನ್ನ ನಿರ್ವಹಿಸುತ್ತದೆ. ಬಿಳಿ ಕೂದಲನ್ನು ತಡೆಗಟ್ಟುವುದರ ಜೊತೆಗೆ ಒಟ್ಟು ನಿವಾರಣೆಗೂ ಕೂಡ ಇದು ಸಹಕಾರಿ. ಇನ್ನು ಇದು ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ ಎ ಯನ್ನು ಕೂಡ ಒಳಗೊಂಡಿರೋದ್ರಿಂದ ಕಣ್ಣಿನ ದೃಷ್ಟಿಯು ಕೂಡ ಸುಧಾರಿಸುತ್ತದೆ. ಅಂದರೆ ಕಣ್ಣಿನ ದೃಷ್ಟಿಮಟ್ಟವನ್ನು ಕೂಡ ಸುಧಾರಿಸ್ತಕ್ಕಂಥ ಕಾರ್ಯವನ್ನು ಕೂಡ ಇದು ಮಾಡುತ್ತೆ. ಹಾಗಂತ ಹೇಳಿ ಇದನ್ನು ತಿಂದರೆ ಕಣ್ಣು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ಸುಧಾರಣೆ ಆಗುತ್ತೆ. ಹಾಗೆ ಪೊರೆ ಅವಂತಹ ಅಪಾಯಕಾರಿ ಸನ್ನಿವೇಶವನ್ನು ತಡೆಗಟ್ಟುತ್ತೆ. ಇನ್ನು ಶರೀರದ ಕಲುಷಿತ ಕೆಟ್ಟ ಅಂಶಗಳನ್ನು ಹೊರಹಾಕುವುದರ ಮೂಲಕ ಯಕೃತ್ ಮತ್ತು ಮೂತ್ರಪಿಂಡದಲ್ಲಿ ರಕ್ಷಣೆಯನ್ನು ಮಾಡೋದರ ಮೂಲಕ ಇದು ತನ್ನದೇ ಆದ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ಇದನ್ನು ಕೂಡ ನೆಲ್ಲಿಕಾಯಿ ಗಿಡವನ್ನು ಕೂಡ ನಾವು ರಕ್ಷಣೆ ಮಾಡಬೇಕು. ಇದಕ್ಕೂ ಕೂಡ ಹಲವಾರು ರೋಗಗಳು, ಕೀಟಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಶೂಟ್ಗಲ್ ಮೇಕರ್, ಕಂಬಳಿ ಹುಳ ಇವೆಲ್ಲವೂ ಕೂಡ ಅಪಾಯಕಾರಿ ಸನ್ನಿವೇಶವನ್ನ ತಂದೊಡ್ಡುತ್ತವೆ. ಅವುಗಳಿಂದ ಕೂಡ ನಾವು ರಕ್ಷಣೆಯನ್ನ ಮಾಡ್ಕೋಬೇಕಾಗುತ್ತೆ ನಮ್ಮ ನೆಲ್ಲಿಕಾಯಿ ಮರವನ್ನು. ಇನ್ನು ರೋಗಗಳಲ್ಲಿ ಪ್ರಮುಖವಾಗಿ ತುಕ್ಕು ರೋಗ, ಅಂದರೆ ಎಲೆಗಳ ಮೇಲೆ ಚುಕ್ಕೆಗಳು ಅಥವಾ ಕಂದು ಬಣ್ಣದ ಒಂದು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಅಂಥ ಸಂದರ್ಭದಲ್ಲಿ ಇವುಗಳಿಗೆ ಕೆಲವೊಂದಷ್ಟು ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸಬೇಕಾಗುತ್ತೆ. ಇನ್ನು ಹಣ್ಣುಗಳು ಸಾಮಾನ್ಯವಾಗಿ 7ರಿಂದ 8 ವರ್ಷ, ಕೆಲವು ಬಾರಿ 3ರಿಂದ 4 ವರ್ಷಗಳಲ್ಲಿ ಇಳುವರಿ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಲ್ಲಿ ಈ ಹಣ್ಣನ್ನು ಕೊಯ್ಲು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪ ಅಂದರೆ, ಸಂಪೂರ್ಣವಾಗಿ ಹಣ್ಣಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದು ಹಳದಿ ಬಣ್ಣಕ್ಕೆ ತಿರುಗಿದಾಗ ಸಂಪೂರ್ಣವಾಗಿ ಹಣ್ಣಾಗಿದೆ ಎಂದು ಅರ್ಥೈಸಿಕೊಳ್ಳಬೇಕು. ಒಂದು ಮರ ಸಾಮಾನ್ಯವಾಗಿ 10 ವರ್ಷಕ್ಕೆ ಮೇಲ್ಪಟ್ಟು ಇದ್ದರೆ ಅದು ವರ್ಷಕ್ಕೆ 100 kgಯಷ್ಟು ಹಣ್ಣನ್ನು ನೀಡುತ್ತೆ. ಅದು ತಳಿಯ ಮೇಲೆ ಅನುಗುಣವಾಗಿ 200 kgಯವರೆಗೂ ಕೂಡ ಹಣ್ಣುಗಳನ್ನು ನೀಡಬಹುದು. ಇನ್ನು ಇದರಿಂದ ಉಪ್ಪಿನಕಾಯಿಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಹಾಗೆ ಉಪ್ಪು ನೀರಿನಲ್ಲಿ ಇದನ್ನು ಸುಮಾರು 8 ತಿಂಗಳುಗಳ ಕಾಲ ರಕ್ಷಣೆ ಮಾಡಿ ಇಡ್ಬೋದು. ಹಾಗೆ ಫ್ರಿಜ್ಜರ್ನಲ್ಲಿ ಕೂಡ ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಒಳಗಿನ ಬೀಜವನ್ನು ತೆರೆದು ಗಾಳಿ ಆಡುವ ರೀತಿಯಲ್ಲ ಚೀಲದಲ್ಲಿ ಇದನ್ನು ಸುಮಾರು 8 ತಿಂಗಳುಗಳ ಕಾಲ ರಕ್ಷಣೆ ಮಾಡ್ಬೋದು. ಇದು ಅಲ್ಪಾವಧಿಯ ಒಂದು ಹಣ್ಣಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನೆನ್ಪಿಟ್ಕೋಬೇಕು. ಇನ್ನು ವರ್ಷಾನುಗಟ್ಟಲೆ ಇಡಬೇಕು ಅಂತಂದರೆ ನೆಲ್ಲಿಕಾಯಿಯನ್ನು ಬಿಸಿಲಿನಲ್ಲಿ ಒಣಗಿಸುವುದರ ಮೂಲಕ ಎಷ್ಟು ಒಂದು 6 ವರ್ಷಗಳ ಕಾಲವಾದರೂ ಕೂಡ ಇದನ್ನು ರಕ್ಷಣೆ ಮಾಡಬಹುದು. ಇನ್ನು ನೆಲ್ಲಿಕಾಯಿ ಉಪ್ಪಿನಕಾಯಿಯ ನಂತರ ನೆಲ್ಲಿಕಾಯಿ ಮೊರೊಬ್ಬ ಅಂತ ಬರುತ್ತೆ.
ಅಂದರೆ ಇದನ್ನ ಸಕ್ಕರೆ ಮತ್ತು ಬೆಲ್ಲದ ಪಾಕದಲ್ಲಿ ಇಟ್ಟು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹಾಗೆ ಆರೋಗ್ಯಕರ ಜೀರ್ಣಕ್ರಿಯೆಯನ್ನ ಸುಗಮಗೊಳಿಸೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಇನ್ನು ನೆಲ್ಲಿಕಾಯಿ ಕ್ಯಾಂಡಿ, ನೆಲ್ಲಿಕಾಯಿ ತಂಬುಳಿ ಇದನ್ನ ಪ್ರಮುಖವಾಗಿ ಮಲೆನಾಡು ಹಾಗೂ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ನೆಲ್ಲಿಕಾಯಿ ಕ್ಯಾಂಡಿಯನ್ನು ಪ್ರಮುಖವಾಗಿ ಇದನ್ನು ಒಣಗಿಸುವುದರ ಮೂಲಕ ನೆಲ್ಲಿಕಾಯಿ ಕ್ಯಾಂಡಿಯನ್ನು ತಯಾರು ಮಾಡಲಾಗುತ್ತೆ. ಇನ್ನು ಒಣಗಿಸಿದ ನೆಲ್ಲಿಕಾಯಿಯನ್ನು ಬಳಸಿಕೊಂಡು ಚಟ್ನಿ ಪುಡಿಯನ್ನು ಕೂಡ ತಯಾರು ಮಾಡಬಹುದು. ಇನ್ನು ಇದು ಪ್ರಮುಖವಾಗಿ ವಾರ್ಷಿಕವಾಗಿ ತನ್ನದೇ ಆದ ಬೆಳವಣಿಗೆಯನ್ನು ಒಳಗೊಂಡಿದೆ. ಅಂದರೆ ಹೆಚ್ಚು ಬೇಡಿಕೆ ಇರ್ತಕ್ಕಂಥ ಸಸ್ಯವಾಗಿ ನಾವು ಈ ನೆಲ್ಲಿಕಾಯಿಯನ್ನು ಗುರುತಿಸ್ತೇವೆ. ಯಾಕಪ್ಪ ಅಂದರೆ ಇಲ್ಲಿ ಪ್ರಮುಖವಾಗಿ ವಾರ್ಷಿಕವಾಗಿ 2 ಲಕ್ಷದಷ್ಟು ಆದಾಯ ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದರೆ ಇದು ಶ್ಯಾಂಪೂ, ಆಯಿಲ್ ಎಲ್ಲದಕ್ಕೂ ಕೂಡ ಆಹಾರ ಪದಾರ್ಥಗಳಿಗೂ ಕೂಡ ಬಳಕೆಯಲ್ಲಿರೋದ್ರಿಂದ ಇದು ಒಂದು ವಿಶಿಷ್ಟವಾದ ಅಂಶ ಅಂತಲೇ ಹೇಳ್ಬೋದು. ಇನ್ನು ಹಲವು ಸಂಶೋಧನೆಗಳ ಮೂಲಕ ನೆಲ್ಲಿಕಾಯಿಯ ತಳಿಗಳನ್ನು ಸಂಶೋಧನಾ ಸಂಸ್ಥೆಗಳು ಬೆಂಗಳೂರು ಮತ್ತು ಧಾರವಾಡದಲ್ಲಿರ್ತಕ್ಕಂಥ ಸಂಸ್ಥೆಗಳು ಕರ್ನಾಟಕದ ಹವಾಮಾನಕ್ಕೆ ಬೇಕಾಗುವಂತಹ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ. TMAU ಕೊಯಮತ್ತೂರು ಈ ಒಂದು ಸಂಸ್ಥೆ ತಮಿಳುನಾಡಿನಲ್ಲಿದೆ. ಇದು ಸಿರಪ್ ಮತ್ತು ಹಲವು ಖಾದ್ಯಗಳ ತಯಾರಿಕೆಯಲ್ಲಿ ನೆಲ್ಲಿಕಾಯಿಯನ್ನು ಬಳಸಿಕೊಂಡು ತಯಾರು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಸ್ಥೆಯಾಗಿ ಗುರುತಿಸ್ತೇವೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಈ ನೆಲ್ಲಿಕಾಯಿ ಅಂತಕ್ಕಂತಹ ಹಣ್ಣು ಸರ್ವರಿಗೂ ಸರ್ವರೋಗಕ್ಕೂ ಕೂಡ ಒಂದು ಔಷಧಿಯಾಗಿದೆ. ಪ್ರತಿ ಮನೆಯಲ್ಲಿಯೂ ಕೂಡ ಈ ಗಿಡ ಬೆಳೆಯಬೇಕು. ಔಷಧೀಯ ಪ್ರಮಾಣ ಹೆಚ್ಚಾಗಬೇಕು. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಪ್ರತಿ ಮನೆಯಲ್ಲಿ ಒಂದು ನೆಲ್ಲಿಕಾಯಿ ಗಿಡ ಇರುವ ಹಾಗೆ ನೋಡಿಕೊಳ್ಳಿ. ಕಾಡುಗಳನ್ನು ನಾಶಪಡಿಸ್ತಾ ಇರೋದ್ರಿಂದ ನೈಸರ್ಗಿಕವಾಗಿ ಈ ನೆಲ್ಲಿಕಾಯಿ ಬೆಳೆ ಬೆಳೀತಾ ಇಲ್ಲ. ಇದನ್ನ ಗಮನದಲ್ಲಿರಿಸಿಕೊಂಡು ನೀವು ನೆಲ್ಲಿಕಾಯಿ ಬೆಳೆಯನ್ನು ಪ್ರಾರಂಭ ಮಾಡೋಣ, ಆದಾಯವನ್ನು ಗಳಿಸ್ಕೊಳ್ಳೋಣ, ಹಾಗೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋಣ ಅಲ್ವಾ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್.